ಮನೆಯಲ್ಲೇ ತಯಾರಿಸಿದ ಈ ಒಂದು ಮ್ಯಾಜಿಕ್ ಬಾಂಬ್ ಸಾಕು. ನೆಲ ಎಷ್ಟೇ ಕೊಳೆಯಾಗಿರಲಿ, ನೆಲ ಪಳ ಅಂತ ಹೊಳೆಯುತ್ತೆ, ಹೊಸದರಂತೆ ಆಗುತ್ತೆ. ನೆಲ ಕನ್ನಡಿಯಂತೆ ಹೊಳಿಬೇಕು ಅಂತಂದರೆ ಒಮ್ಮೆ ಇದನ್ನು ಬಳಸಿ ನೋಡಿ. ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ಮನೆ ಕ್ಲೀನ್ ಮಾಡೋದು ಪ್ರತಿದಿನದ ಕೆಲಸ. ಅದರಲ್ಲೂ ನೆಲವನ್ನು ಎಷ್ಟೇ ಸ್ವಚ್ಛವಾಗಿಡಿ, ಕೊಳೆ ಆಗೇ ಆಗುತ್ತೆ. ಇನ್ನು ಮಾರ್ಕೆಟ್ನಲ್ಲಿ ನಾನಾ ರೀತಿಯ ಫ್ಲೋರ್ ಕ್ಲೀನರ್ಗಳು ಸಿಗುತ್ತೆ. ಆದರೆ ನೆಲದಲ್ಲಿ ಹಾಗೆ ಸೋಪಿನ ಪದರ ನಿಂತು ಬಿಡುತ್ತೆ. ಇದರಿಂದ ನೆಲದಲ್ಲಿ ಹೊಳಪು ಇರೋದಿಲ್ಲ, ಹಾಗೆ ನೆಲ ಕೂಡ ಅಷ್ಟು ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ. ಜಾಸ್ತಿ ಶ್ರಮವಿಲ್ಲದೆ ನೆಲದಲ್ಲಿರುವ ಕೊಳೆ ಹೋಗಬೇಕು, ಹಾಗೆ ನೆಲದಲ್ಲಿ ಒಳ್ಳೆಯ ಶೈನ್ ಬರಬೇಕು ಅಂದರೆ ನಾನು ಇವತ್ತು ತಿಳಿಸುವ ಈ ಮ್ಯಾಜಿಕ್ ಬಾಂಬನ್ನು ನೀವು ಬಳಸಿ ನೋಡಿ. ನೆಲ ಒರೆಸುವ ನೀರಿಗೆ ಇದನ್ನು ಹಾಕಿದ್ರೆ ಸಾಕು, ನೆಲದಲ್ಲಿ ಒಳ್ಳೆಯ ಶೈನ್ ಬರುತ್ತೆ, ನೆಲ ತುಂಬಾನೇ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಬನ್ನಿ ಹಾಗಾದರೆ ಮೊದಲಿಗೆ ಈ ಮ್ಯಾಜಿಕ್ ಬಾಂಬನ್ನು ಹೇಗೆ ತಯಾರಿಸೋದು ಅಂತ ನೋಡ್ಕೊಂಬರೋಣ. ಒಂದು ಬೌಲ್ ತಗೊಳ್ಳಿ. ಇದಕ್ಕೆ ಸುಮಾರು 1 ಕಪ್ನಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ಬೇಕಾಗತ್ತೆ. 1 ಕಪ್ಪಷ್ಟು ಅಡುಗೆ ಸೋಡಾಗೆ 1/4 ಕಪ್ಪಷ್ಟು ಈ ಸಿಟ್ರಿಕ್ ಆ್ಯಸಿಡ್ ಅಂತಂದರೆ ಲೆಮನ್ ಸಾಲ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಲೆಮನ್ ಸಾಲ್ಟ್ ಎಲ್ಲ ದಿನಸಿ ಅಂಗಡಿನಲ್ಲಿ 10-20 ರೂಪಾಯಿಗೆ ಸಿಗುತ್ತೆ. ಇವಾಗೆಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಇದಕ್ಕೆ 1-2 ಸ್ಪೂನಷ್ಟು ಡಿಶ್ ವಾಶ್ ಲಿಕ್ವಿಡ್ನ ಹಾಕ್ಕೊಳ್ಳಿ. ನಿಮ್ಮ ಸ್ಪೂನ್ ಏನಾದ್ರು ದೊಡ್ಡದಿದೆ ಅಂತಂದರೆ, ದೊಡ್ಡ ಸ್ಪೂನ್ ಆಗಿದ್ರೆ 1 ಸ್ಪೂನಷ್ಟು ಡಿಶ್ ವಾಶ್ ಲಿಕ್ವಿಡ್ ಸಾಕು. ಜಾಸ್ತಿ ಹಾಕಿದ್ರೆ ಆಮೇಲೆ ಬಾಂಬ್ ಸರಿಯಾಗಿ ಬರೋದಿಲ್ಲ, ತುಂಬಾ ತೆಳ್ಳಗಾಗೋಗುತ್ತೆ. ಅದಕ್ಕೋಸ್ಕರ ಆದಷ್ಟು ಇದನ್ನು ಕಡಿಮೆ ಹಾಕ್ಕೊಂಡ್ರೆ ಒಳ್ಳೆಯದು. ಆನಂತರ ಯಾವುದಾದ್ರೂ ಈ ರೀತಿ ಐಸ್ ಟ್ರೇ ಇದ್ದರೆ ಐಸ್ ಟ್ರೇನಲ್ಲಿ, ಅಥವಾ ಐಸ್ ಟ್ರೇ ಇಲ್ಲ ಅಂತಂದರೆ ಯಾವುದಾದ್ರೂ ಪೇಪರ್ ಕಪ್ಗಳಿರುತ್ತಲ್ಲ, ಆ ರೀತಿಯ ಪೇಪರ್ ಕಪ್ ಇದ್ದರೆ ಅದರಲ್ಲಿ ಹೀಗೆ ಇದನ್ನು ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಇದು ಸ್ವಲ್ಪ ಉಬ್ಬಿ ಬರ್ತಾ ಇರುತ್ತೆ, ಆದರೆ ಇದನ್ನು ಹಾಗೆ ಬಿಟ್ಟುಬಿಡಿ, ಇದು ಹಾಗೆ ಸೆಟ್ ಆಗುತ್ತೆ. ಫ್ರಿಜ್ನಲ್ಲಿ ಇಡೋ ಅಂಥ ಅವಶ್ಯಕತೆ ಇಲ್ಲ. ಹೊರಗಡೆನೆ ಸುಮಾರು ಒಂದು 4-5 ಗಂಟೆ ಚೆನ್ನಾಗಿ ಸೆಟ್ ಆಗೋದಕ್ಕೆ ಇಟ್ಬಿಡಬೇಕು. ನೋಡಿ, ಇವಾಗ ಇದು ಚೆನ್ನಾಗಿ ಸೆಟ್ ಆಗಿದೆ. ಫ್ರಿಜ್ನಲ್ಲಿಟ್ಟರೆ ನೀರಾಗುತ್ತೆ, ಅದರಿಂದ ಹೊರಗಡೆನೆ ಇಟ್ಟು ಇದನ್ನು ಸೆಟ್ ಮಾಡ್ಕೊಳ್ಳಿ. ನೋಡಿ, ಇದು ಚೆನ್ನಾಗಿ ಸೆಟ್ ಆಗಿದೆ. ಮ್ಯಾಜಿಕ್ ಬಾಂಬ್ ರೆಡಿ ಆಯಿತು. ಇದನ್ನು ಯಾವುದಾದ್ರೂ ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ಸುಮಾರು 3 ತಿಂಗಳವರೆಗೂ ಇದನ್ನು ಬಳಸ್ಕೊಳ್ಬಹುದು. ಇನ್ನು ಲಾಸ್ಟ್ ವಿಡಿಯೋನಲ್ಲಿ ಈ ಮ್ಯಾಜಿಕ್ ಬಾಂಬನ್ನು ಹೇಗೆಲ್ಲ ಕ್ಲೀನಿಂಗಿಗೆ ಬಳಸ್ಕೊಳ್ಬಹುದು ಅಂತ ತಿಳಿಸ್ಕೊಟ್ಟಿದ್ದೆ. ಇವತ್ತು ನೆಲನ ಕ್ಲೀನ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಮ್ಯಾಜಿಕ್ ಬಾಂಬನ್ನು ಈ ನೀರಿಗೆ ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಕರಗ್ಕೊಳ್ಳುತ್ತೆ. ಕರಗಿಲ್ಲ ಅಂತಂದರೆ ಸ್ವಲ್ಪ ಕೈಯಲ್ಲೇ ಪುಡಿ ಮಾಡ್ಕೊಳ್ಳಿ, ಸಾಕು. ಚೆನ್ನಾಗಿ ಇದು ಕರಗುತ್ತೆ ನೀರಲ್ಲಿ. ನಂತರ ಇದರಿಂದ ನೆಲ ಒರೆಸಿ. ನೆಲ ತುಂಬಾ ಚೆನ್ನಾಗಿ ಶೈನ್ ಬರುತ್ತೆ, ಹಾಗೆಯೇ ಕೊಳೆ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ಯಾಕಂದರೆ ಇದರಲ್ಲಿ ಸೋಡಾ ಪುಡಿ ಹಾಗೆಯೇ ವಿಮ್ ಲಿಕ್ವಿಡ್ ಎಲ್ಲ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ನೆಲ ಕ್ಲೀನ್ ಆಗುತ್ತೆ. ಹಾಗೆಯೇ ಇದರಲ್ಲಿ ಲೆಮನ್ ಸಾಲ್ಟ್ ಹಾಕಿದ್ದೀವಲ್ಲ, ಇದು ನೆಲಕ್ಕೆ ಒಂದು ಒಳ್ಳೆಯ ಶೈನನ್ನು ಕೊಡುತ್ತೆ. ನೋಡಿ, ನೆಲನ ಒರೆಸಿ ತೋರಿಸ್ತಾ ಇದ್ದೀನಿ. ಈ ನೀರಿನಿಂದ ಬರೀ ನೆಲ ಅಷ್ಟೇ ಅಲ್ಲ, ಟೇಬಲ್, ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡಬಹುದು. ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ. ದುಬಾರಿ ಫ್ಲೋರ್ ಕ್ಲೀನರನ್ನೇ ನೀವು ಮರೆತು ಬಿಡ್ತೀರಾ, ಅಷ್ಟು ಚೆನ್ನಾಗಿ ಇದು ರಿಸಲ್ಟ್ ಕೊಡುತ್ತೆ. ವಾರದಲ್ಲಿ 1 ಬಾರಿ ಈ ಕ್ಲೀನರ್ನಿಂದ ನೆಲನ ಒರೆಸಿದ್ರೂ ಸಾಕು, ನೆಲ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಹಾಗೆ ಹೊಸದರಂತೆ ಆಗುತ್ತೆ. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನು ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.